ಇವತ್ತು ರಾಜ್ಯಪಾಲರ ವಿರುದ್ಧ ರಾಜಭವನ್ ಚಲೋಗೆ ಕರೆ ಕೊಟ್ಟಿರ್ತಕ್ಕಂಥ ಕಾಂಗ್ರೆಸ್ ನಾಯಕರ ಪ್ರತಿಭಟನೆಯಲ್ಲಿ ಸಂಸದರಾಗಿರ್ತಕ್ಕಂಥ ಶ್ರೇಯಸ್ ಪಟೇಲ್ ಅವರು ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ಮಾತಾಡ್ತಾ ಹೋಗೋಣ ಬನ್ನಿ. ಸರ್, ಇವತ್ತು ರಾಜಭವನ್ ಚಲೋ ಕರೆ ಕೊಟ್ಟಿದ್ದೀರಿ. ಈ ಸಂದೇಶದ ಮೂಲಕ, ಈ ಹೋರಾಟದ ಮೂಲಕ ಏನು ಸಂದೇಶ ರವಾನೆ ಮಾಡ್ತಾ ಇದ್ದೀರಾ ಸರ್? ನಾವು ಎಲ್ಲ ಜಿಲ್ಲೆ ಮಟ್ಟದಲ್ಲಿ ಮಾಡ್ಬೇಕಾದ್ರೆ ನಾವು ಹೇಳಿದ್ವಿ, ನಾವು ಇದು ಬರೀ ಒಂದು ಟ್ರೈಲರು ಪಿಕ್ಚರ್ ಅಭಿಹೇ ಅಂತ. ಇವಾಗ ನಮ್ಮ ಹೋರಾಟ ಶುರುವಾಗಿದೆ. ಯಾಕೆ ಈ ರೀತಿ ನಮ್ಮ ರಾಜ್ಯದ ಮುಖ್ಯಮಂತ್ರಿಯವ್ರನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅನ್ನೋದು ನಮ್ಮ ಯಕ್ಷ ಪ್ರಶ್ನೆ. ಮತ್ತು ನಮಗೆ ಅನುಮಾನ, ನಮ್ಮ ರಾಜಭವನದಲ್ಲಿ ಯಾವ ರೀತಿ ರಾಜಕೀಯ ನಡೀತಿದೆ, ಬೇರೆ ಕೇಂದ್ರ ಸರ್ಕಾರದ ಏನಾದ್ರಲ್ಲಿ ಇಂಟರ್ಫಿಯರೆನ್ಸ್ ಇದೆಯಾ ಅನ್ನೋದು ನಮ್ಗೆ ಅನುಮಾನ ಇದೆ. ಅದೇ ರೀತಿಯಲ್ಲಿ ನಮ್ಮ ಇವತ್ತು ಪಕ್ಷದ ಆದೇಶದ ಮೇರೆಗೆ ನಾವೆಲ್ಲರೂ ಇವತ್ತು ರಾಜಭವನ್ ಚಲೋವನ್ನು ಮಾಡ್ತಾ ಇದ್ದೀವಿ. ಏನಕ್ಕೆ ಸುಮಾರು ಹಗರಣಗಳು, ಪ್ರಾಸಿಕ್ಯೂಷನ್ ಅನುಮತಿ ಏನಕ್ಕೆ ಕೊಟ್ಟಿಲ್ಲ? ಈಗ ಕೇಂದ್ರ ಸಚಿವರಾದ ಎಚ್ ಡಿ ಕುಮಾರಸ್ವಾಮಿ ಅವ್ರ ಬಗ್ಗೆ ಇನ್ನೂ ಪ್ರಾಸಿಕ್ಯೂಷನ್ ಅನುಮತಿ ಕೊಟ್ಟಿಲ್ಲ. ಮೊಟ್ಟೆ ಹಗರಣದಲ್ಲಿ ಶಶಿಕಲಾ ಜೊಲ್ಲೆ ಅವ್ರಿಗೆ ಪ್ರಾಸಿಕ್ಯೂಷನ್ಗೆ ಅವಕಾಶ ಮಾಡಿಕೊಟ್ಟಿಲ್ಲ. ಹಲವಾರು ಸಚಿವರ ಬಗ್ಗೆ, ಮಾಜಿ ಸಚಿವರುಗಳ ಬಗ್ಗೆ ಇನ್ನೂ ಸಹ ಪ್ರಾಸಿಕ್ಯೂಷನ್ ಮಾಡಿಕೊಡದೆ ಯಾವುದು ಸಿದ್ದರಾಮಯ್ಯ ಅಂತ ಹೆಸರಿಲ್ಲದೆ ಇರುವಂಥ ಒಂದು ಹಗರಣ ಅಂತಲೇ ಬಿಂಬಿಸಿ ಆ ಮೂಡ ಪ್ರಕರಣದಲ್ಲಿ ಇವತ್ತು ಅವ್ರನ್ನ ಪ್ರಾಸಿಕ್ಯೂಷನ್ಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅದನ್ನು ನಾವೆಲ್ಲ ಒಮ್ಮತವಾಗಿ ನಮ್ಮ ಶಾಸಕರು, ವಿಧಾನ ಪರಿಷತ್ ಸದಸ್ಯರು, ನಮ್ಮ ಸಂಸದರ ಒಮ್ಮತವಾಗಿ ನಾವು ಅದನ್ನು ಖಂಡಿಸ್ತೀವಿ ಅಂತ ನಾನು ಈ ಮೂಲಕ ಹೇಳ್ತೀನಿ. ನಾವೆಲ್ಲರೂ ಒಕ್ಕೊರಳಾಗಿ ಸಿದ್ದರಾಮಯ್ಯ ಸಾಹೇಬರು ಪರ ಇದ್ದೀವಿ. ಇದು ಹೇಳಿದ್ನಲ್ಲ, ಈ ಹೋರಾಟ ಇಲ್ಲಿಗೆ ನಿಲ್ಲಲ್ಲ. ಇದು ಏನು ಹೇಳ್ತಾರೆ, ಇದು ಇವತ್ತೇ ಅವ್ರು ಕಾನೂನು ಕ್ರಮದಲ್ಲಿ ಹಿಂಸರಿದ್ರೆ ಒಂದು ಒಳಿತು, ಇಲ್ಲಾಂದರೆ ರಾಜ್ಯದಲ್ಲಿ ಕಾನೂನು ವ್ಯವಸ್ಥೆ ಎಲ್ಲಿಗೆ ಹೋಗ್ತಿದೆ ಅನ್ನೋದು ಯಾರಿಗೂ ಗೊತ್ತಾಗಲ್ಲ. ಜೊತೆಗೆ ಜನ ದಂಗೆಡುವಂಥ ಪರಿಸ್ಥಿತಿ ಬರ್ತದೆ ಇದೇ ರೀತಿ ಹೋದರೆ. ಯಾಕಂತೇಳಿದ್ರೆ ನಾವು ಶಾಸಕರು, ಜನಪ್ರತಿನಿಧಿಗಳು, ಸಂಸದರುಗಳು ನಾವು ಬೀದಿಗಿಳಿದೇವೆ ಅಂತಂದರೆ ನಮ್ಮ ಹಿಂದ್ಗಡೆ ಇರೋ ಜನ ಯಾವುದೇ ಕಾರಣಕ್ಕೂ ಸುಮ್ಮನೆ ಕೂರುವಂಥ ಪ್ರಮೇಯನೇ ಬರಲ್ಲ. ಹಾಗಾಗಿ ಇದೊಂದು ಎಚ್ಚರಿಕೆ ಗಂಟೆ ಅಂತ ನಾನು ಈ ಮಾಧ್ಯಮ ಮುಖಾಂತರ ಹೇಳಕ್ಕೆ ಇಷ್ಟಪಡ್ತೀನಿ. ಸರ್, ಈಗ ಬಿಜೆಪಿ ಮತ್ತು JDS ನಾಯಕರ ವಿರುದ್ಧ ಅನೇಕ ಆರೋಪಗಳಿದ್ರು ಕೂಡ, ಅದು ಕಮಿಟಿ ವರದಿ ಕೊಟ್ಟಿದ್ರು ಕೂಡ, ಸಿದ್ದರಾಮಯ್ಯ ವಿಚಾರದಲ್ಲಿ ಎಲ್ಲೋ ಒಂದು ಕಡೆ ರಾಜ್ಯಪಾಲರು ಕೇಂದ್ರ ಸರ್ಕಾರದ ಒತ್ತಡಕ್ಕೆ ಮಣಿತಾ ಇದ್ದಾರಾ ಅಥವಾ ಸರ್ಕಾರನ ಟಾರ್ಗೆಟ್ ಮಾಡಿದಾರಾ? 100ಕ್ಕೆ 100 ಸರ್ಕಾರವನ್ನು ಟಾರ್ಗೆಟ್ ಮಾಡಿದರೆ ನಮಗೆಲ್ಲ ಅದ್ರ ಬಗ್ಗೆ ಅನುಮಾನ ಇದೆ. ರಾಜ್ಯಪಾಲರು ನಮ್ಗೆ ಹೇಳ್ತಿದ್ದೀವಲ್ಲ, ನಾವು ಎಜುಕೇಷನ್ ನಮಗೆ ಓದಿಸ್ಬೇಕಾದ್ರೆ ನಮಗೆ ಶಿಕ್ಷಣದಲ್ಲಿ ಹೇಳ್ಕೊಟ್ಟಿದ್ರು ರಾಜ್ಯಪಾಲರಂದ್ರೆ ಏನು, ರಾಷ್ಟ್ರಪತಿಗಳಂದ್ರೆ ಏನು ಅಂತ ಒಂದು ಗೌರವಪರವಾಗಿ ನಾವು ಗೌರವ ಇತ್ತು. ಆದರೆ ಈ ರೀತಿಯಲ್ಲಿ ಇವರು ಸರ್ಕಾರದಲ್ಲಿ ಇಂಟರ್ಫಿಯರೆನ್ಸ್ ಮಾಡಿ ರಾಜ್ಯದಲ್ಲಿ ಮುಖ್ಯಮಂತ್ರಿಗಳಿಗೆ ಈ ರೀತಿ ಒಂದು ಏನು ಅವರ ಒಂದು ಅವರ ಹೆಸರಿಗೆ ಕಪ್ಪು ಮಸಿ ಬೆಳೆಯುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ನಮಗೆಲ್ಲ ಅನುಮಾನ ಇದೆ. ಸರ್, ಇವತ್ತಿನ ರಾಜಭವನ್ ಚಲೋ ನಂತರ ಮುಂದಿನ ಹೋರಾಟದ ಪ್ರಕ್ರಿಯೆಗಳು ಹೇಗಿರುತ್ತೆ ಸರ್? ಈಗ ಹೈಕಮಾಂಡ್ ಕೂಡ ಸಂದೇಶ ಕೊಟ್ಟಿದೆ. ನಮ್ಮ ಪಕ್ಷದ ಅಧ್ಯಕ್ಷರ ಒಂದು ಆದೇಶದ ಮೇರೆಗೆ ಏನೇನು ಅವರ ಮಾರ್ಗದರ್ಶನದಲ್ಲಿ ನಡೆಯುತ್ತೆ ಅದೇ ರೀತಿ ನಾವು ಮುಂದಕ್ಕೂ ನಡ್ಕೊಂಡು ಹೋಗ್ತೀವಿ. ಥ್ಯಾಂಕ್ ಯು. ಇದಿಷ್ಟು ಸಂಸದರಾಗಿರ್ತಕ್ಕಂಥ ಶ್ರೇಯಸ್ ಪಟೇಲ್ ಅವರ ಮಾತು. ಮುಂದೆ ದೊಡ್ಡ ಹೋರಾಟದ ಪಕ್ಷದ ಅಧ್ಯಕ್ಷರ ಸೂಚನೆ ಮೇರೆಗೂ ನಡೆಯುತ್ತೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಬೈರಸ್ ಟಿಪ್ಟೂರ್ ಜೊತೆ ಶಿವಪ್ರಸಾದ್, ನ್ಯೂಸ್ ಫಸ್ಟ್ ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.